ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಈಗ ಸ್ವಲ್ಪ ಗಂಟ್ಲು ಓಕೆ ಆಗಿದೆ. ಸೊ ಇನ್ನೂ ಸ್ವಲ್ಪ ಕ್ರ್ಯಾಕ್ ಇದೆ, ಆದರೂ ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇದೆ. ಓಕೆ, ಇವತ್ತು ಒಂದಷ್ಟು ಪೂಜಾ ರೂಮ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ನನಗೆ ಎಷ್ಟು ಗೊತ್ತು ಅಷ್ಟನ್ನ ಕೆಲವೊಂದನ್ನ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಇನ್ನೊಂದಷ್ಟು ಟಿಪ್ಸ್ನ ನಿಮ್ಮ ಜೊತೆ ಇವತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನಿಮಗೋಸ್ಕರ ಒಂದು ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಬೇಸಿಕ್ ಕೆಲವೊಬ್ಬರಿಗೆ ಇದರ ಬಗ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದವರು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಈ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನನ್ನ ಮೊದಲನೇ ಟಿಪ್ ಬಂದು ಇದು. ಒಂದು ಗಾಜಿನ ಲೋಟದಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ಇದನ್ನು ನನ್ನ ಮನೆಯ ದೇವ್ರ ಮನೆಯಲ್ಲಿ ಪ್ರತಿದಿನ ಇರುತ್ತೆ. ಇದು ಕಳಸದ ಪಕ್ಕದಲ್ಲಿ, ದೇವ್ರ ಮುಂದೆ ಈ ಥರ ಕಳಸದ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ಇದನ್ನಕ್ಕೆ ನಾನು ಒಂದೆರಡು ತುಳಸಿ ದಳನ ಹಾಕಿ ಪ್ರತಿದಿನ ಇಟ್ಟಿರ್ತೀನಿ. ಶುಕ್ರವಾರ ಮಂಗಳವಾರ ಬಂದಾಗ ಮಾತ್ರ ಇದನ್ನು ಚೇಂಜ್ ಮಾಡ್ತೀನಿ. ಮಂಗಳವಾರ ಶುಕ್ರವಾರ ಬಂದಾಗ ಬೇರೆ ನೀರು, ಬೇರೆ ತುಳಸಿ ದಳನ ಹಾಕಿ ಇಟ್ಟು ಪೂಜೆ ಮಾಡ್ತೀನಿ. ಪ್ರತಿದಿನ ಇದು ಇರುತ್ತೆ. ಇದನ್ನು ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ಯಾವಾಗಲೂ ಅಷ್ಟೇ ಈ ನೀರಿನೂ ಅಷ್ಟೇ ತಣ್ಣಗೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ಶಾಂತಿ ಎಲ್ಲ ನೆಮ್ಮದಿಯಾಗಿರಲಿ ಅಂತ ಇಟ್ಟು ದೇವ್ರ ಮನೇಲಿ ಈ ನೀರನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಒಂದು, ಈ ಪರಿಶುದ್ಧವಾಗಿ ನೀರಿನಷ್ಟೇ ಪರಿಶುದ್ಧವಾಗಿ ಈ ಗ್ಲಾಸ್ ಲೋಟದಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ಟ್ರಾನ್ಸ್ಪರೆಂಟು, ಯಾವುದೇ ಕಲ್ಮಶಗಳಿಲ್ದೇ ನೆಮ್ಮದಿಯಾಗಿರ್ಲಪ್ಪ ದೇವರೇ, ಕಲ್ಮಶ ಇಲ್ದೇ ನಾನು ಪೂಜೆ ಮಾಡ್ತಾ ಇದ್ದೀನಿ, ನಾನು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಲಿ ದೇವರೇ ಅಂತ ಕೇಳ್ಕೊಳ್ತಾ ಈ ಪ್ರತಿ ಶುಕ್ರವಾರ ಮಂಗಳವಾರ ಈ ನೀರಿನ ಲೋಟನ ಚೇಂಜ್ ಮಾಡಿ ಬೇರೆ ಮತ್ತೆ ಹೊಸದಾಗಿ ನೀರನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ತೀನಿ. ತುಳಸಿ ದಳನ ಹಾಕಿಡೋದ್ರಿಂದ ತುಂಬಾ ಒಳ್ಳೆಯದು. ಶಾಂತವಾಗಿ ಮನೆಯಲ್ಲಿ ಯಾವುದೇ ಕಲಹಗಳು ಇಲ್ಲದೇ ನೆಮ್ಮದಿಯಾಗಿರೋದಕ್ಕೆ ಇದೊಂದು ಸಂಕೇತ. ಪೂಜಾ ರೂಮಿಗೆ ಅಂತಲೇ ಒಂದು ಮರ ಮತ್ತು ಒಂದು ಬ್ರಷ್ನ ತಗೊಂಬಂದು ಇಟ್ಕೊಂಡಿದ್ದೀನಿ. ಸೊ ಈ ಥರ ಇದೆ, ಚಿಕ್ಕದು ಪುಟಾಣಿದು, ನೋಟೋದಕ್ಕೆ ಒಂಥರ ಕ್ಯೂಟಾಗಿದೆ. ಈ ಥರದ್ದು ಸಿಗತ್ತೆ. ಇದು ಮೋಸ್ಟ್ಲಿ 20 ರುಪೀಸೋ 15 ರುಪೀಸೋ ಇರುತ್ತೆ. ತುಂಬ ಚೆನ್ನಾಗಿದೆ. ನಾವು ಎಲ್ಲೇ ಸಂದಿ, ಈ ಕಡೆ ನೋಡಿ ಈ ಥರದ್ದೆಲ್ಲ ಸಂದಿಗಳಲ್ಲಿ ಏನಾದರೂ ಕಸ ಇದ್ದರೆ ನೀಟಾಗಿ ಎತ್ಕೊಳ್ಬೋದು. ಸೊ ಈ ಥರ ನೀಟಾಗಿ ಎತ್ಕೊಳ್ಳೋದಕ್ಕೆ ಅಂತ ನಾನು ಈ ಬೇರೆ ಪರ್ಕೆನೆಲ್ಲ ಏನು ಯೂಸ್ ಮಾಡಲ್ಲ, ಇದೇ ಮರದಲ್ಲಿ ಎತ್ಕೊಂಡು ಹಾಕ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಪೂಜೆ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ದೇವ್ರ ಮನೆನ ಶುದ್ಧ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಚಿಟಿಕೆಯಷ್ಟು ಜವೇದಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಕರ್ಪೂರನ ಸಣ್ಣದಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಕರ್ಪೂರನ ಹಾಕಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಳ್ತೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಿ ಒರೆಸೋದ್ರಿಂದ, ಅರಿಶಿನ ಪುಡಿನ ಹಾಕ್ಕೊಳ್ಳೋದ್ರಿಂದ ಒಂದು ಆ್ಯಂಟಿಬಯೋಟಿಕ್ ಇದ್ದಂಗೆ, ಅದು ಯಾವುದೇ ಬ್ಯಾಕ್ಟೀರಿಯಾಗಳು ಬರ್ದಂಗೆ ಕಾಪಾಡುತ್ತೆ. ಕರ್ಪೂರ ಹಾಕಿ ನೆಲನ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸಣ್ಣ ಸಣ್ಣ ಹುಳಗಳು, ನೀವು ಈ ನೈವೇದ್ಯಕ್ಕೆಲ್ಲ ಇಟ್ಟಾಗ ಇರುವೆಗಳು ತುಂಬ ಎಲ್ಲ ನೈವೇದ್ಯಕ್ಕೆಲ್ಲ ಮುತ್ಕೊಳ್ಳುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಈ ಥರ ಮಾಡೋದ್ರಿಂದ. ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ನಾನು ಒಂದು ಸಪ್ರೇಟಾಗಿ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಬೇರೆ ಏನೂ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಅದನ್ನು ಸಪ್ರೇಟಾಗಿ ದೇವ್ರ ಮನೆಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಒರೆಸ್ಕೊಳ್ಳೋದಕ್ಕೆ, ಒಂದು ಏನೇ ಒಂದು ತೊಳೆಯೋದಕ್ಕಾದ್ರೂ ಅದನ್ನೇ ಯೂಸ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಶುದ್ಧವಾಗಿ ಕ್ಲೀನ್ ಮಾಡ್ಕೊಂಡಂಗೆ, ಮತ್ತು ಅರಿಶಿನ ಪುಡಿನ ಹಾಕಿ ಒರೆಸೋದ್ರಿಂದ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇದೆಷ್ಟು ಮೂರನ್ನು ಮಿಕ್ಸ್ ಮಾಡಿಕೊಂಡು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ತೀನಿ ಫಸ್ಟು. ಅಕ್ಷತೆ ಮಾಡೋದು ಹೇಗೆ ಅಂತ ನನಗೆ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಿರೋ ಅಂಥ ಅರ್ಚಕರು ಹೇಳಿದರು. ಈ ಅಕ್ಷತೆ ಮಾಡೋದಕ್ಕೆ ಫಸ್ಟ್ ಇಲ್ಲಿ ಅಕ್ಕಿನ ತಗೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು, ಆಮೇಲೆ ಒಂದೆರಡು ಡ್ರಾಪಷ್ಟು ತುಪ್ಪನ ತಗೊಂಡು ಕೈಯಲ್ಲಿ ಕಲಸೋದಕ್ಕಿಂತ ಈ ಥರ ಇದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೋಡಿ, ಇದರಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಅಕ್ಷತೆ. ನೀವು ನೋಡ್ಬೋದು, ನಾನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ತೊಗೊಂಡು ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಕಲಸೋದಕ್ಕಿಂತ ಈ ಥರ ಮಾಡೋದು ಒಳ್ಳೆಯದು ಅಂತ ಅವರೇ ಮಾಡಿ ತೋರಿಸಿದ್ರು. ನೋಡಿ ಈ ಥರ ನೀಟಾಗಿ ಎಷ್ಟು ತುಪ್ಪ ಹಾಕಿ ಕಲಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ. ಆಮೇಲೆ ನೀರು, ಎಣ್ಣೆ ಎಲ್ಲ ಯೂಸ್ ಮಾಡಬಾರ್ದಂತೆ ಅಕ್ಷತೆನ ಕಲಸೋದಕ್ಕೆ. ಆಮೇಲೆ ನಾವು ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಬೋದು. ಇದನ್ನು ಕಲಸಿ ಇಟ್ಟಿದ್ದಾದಮೇಲೆ ನೀವು ನೋಡಿ, ಕೈಗೆಲ್ಲ ಅಷ್ಟೊಂದೇನೂ ಅಂಟೋದಿಲ್ಲ. ಈ ಕುಂಕುಮ ಇದು ಎಲ್ಲ ಹಾಕ್ಬಾರ್ದು, ಬರೀ ಅರಿಶಿಣ ಪುಡಿನ ಹಾಕಿ
ಒಂದು ಡ್ರಾಪು ತುಪ್ಪನ ಹಾಕಿ ಕಲಿಸ್ಕೊಳ್ಬೇಕು. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಹಾಕಿದ್ದಾದಮೇಲೆ ಒಂದು ನ್ಯೂಸ್ ಪೇಪರ್ನ ತಗೊಂಡು ನ್ಯೂಸ್ ಪೇಪರ್ ಮೇಲೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ತೋರಿಸ್ತೀನಿ ನಾನಿವಾಗ. ಈ ನ್ಯೂಸ್ ಪೇಪರ್ ಮೇಲೆ ಹಾಕಿ ಸ್ಪ್ರೆಡ್ ಮಾಡಿ ಒಂದು 2ರಿಂದ 3 ಗಂಟೆಗಳ ಕಾಲ ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ಅದು ಏನೇ ತುಪ್ಪದ ಅಂಶ ಇದ್ರೂ ಆ ನ್ಯೂಸ್ ಪೇಪರ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆವಾಗ ನಮಗೆ ಕೈಗೆ ಅಂಟೋದಿಲ್ಲ, ತುಂಬಾ ನೀಟಾಗಿ ಜಿಡ್ಡು ಥರ ಏನೂ ಅನಿಸೋದಿಲ್ಲ. ಈ ಥರ ನ್ಯೂಸ್ ಪೇಪರಲ್ಲಿ ಹಾಕಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಒತ್ಕೊಳ್ಬೇಕು. ಆಮೇಲೆ ಒಂದು 2 ಅವರ್ಸು ಅದನ್ನು ಹಾಗೆ ಬಿಟ್ಬಿಡಬೇಕು. ಚೆನ್ನಾಗಿ ನೀಟಾಗಿ ಡ್ರೈ ಆಗಿ ಒಳ್ಳೆ ಕಲರ್ಫುಲ್ಲಾಗಿ ಅಕ್ಷತೆ ರೆಡಿ ಆಗುತ್ತೆ. ಇದನ್ನು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡು ಡೈಲಿ ದೇವ್ರ ಮನೇಲಿ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ನು ಈ ಥರದ್ದೊಂದು ಸ್ಟ್ಯಾಂಡ್ನ ತೊಗೊಂಡಿದ್ದೀನಿ. ಇದು ಮೆಟಲ್ದು, ಇದು ಬೆಳ್ಳಿ ಅಲ್ಲ, ಎಲ್ಲ ಪಾತ್ರೆ ಅಂಗಡಿಗಳಲ್ಲೂ ಸಿಗತ್ತೆ. ಇದಕ್ಕೆ ಒಂದು ಪ್ಲೇಟು, ಇದು ಬೆಳ್ಳಿ ಪ್ಲೇಟು. ಆಮೇಲೆ ಇದಕ್ಕೆ ಒಂದು ಸೇರು ಅಂತ, ಸೊ ಇದು ತುಂಬ ದಿನದ ಹಿಂದೆಯೇ ಇದನ್ನು ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಪೂಜೆ ಮಾಡುವಾಗ ಈ ಸೇರಿಗೆ ಅಕ್ಕಿ ತುಂಬಿಸಿ ಅದಕ್ಕೆ ಅದ್ರ ಮೇಲ್ಗಡೆ ನಾನು ಈ 1 ರೂಪಾಯಿ ಕಾಯಿನ ಈ ಥರ ಇಡ್ತೀನಿ. 1 ರೂಪಾಯಿ ಕಾಯಿನ ಇಟ್ಟು ಆಮೇಲೆ ಅರಿಶಿಣ, ಕುಂಕುಮ, ಸೊ ಇದನ್ನು ಸ್ವಲ್ಪ ಇಟ್ಟು ಲಕ್ಷ್ಮಿನ ಕೂರಿಸ್ತೀನಿ. ಈ ಥರ ಮಾಡೋದ್ರಿಂದ ಇದು ಅಕ್ಕಿ ಅನ್ನಪೂರ್ಣೆ, ಲಕ್ಷ್ಮಿ ಬಂದು ಇದು ಕಾಯಿನ್ನು ನಮಗೆ ದನ ಸೇರೋದಕ್ಕೆ, ಸೊ ಅದಕ್ಕೋಸ್ಕರ ಅಂದ್ಕೊಂಡು ಆಮೇಲೆ ಇದ್ರ ಮೇಲ್ಗಡೆ ಈ ಥರ ಬ್ಯಾಂಗಲ್ಲು, ಚಿಕ್ಕದು ಕರಿ ಬ್ಯಾಂಗಲ್ಗಳು ಸಿಗತ್ತೆ, ಅದನ್ನು ತಂದು ಇಟ್ಟಿದ್ದೀನಿ. ಇದು ನಮ್ಮ ಮನೆಯಲ್ಲಿ ನಾನು ಪ್ರತಿ ಇದರಲ್ಲೂ ಮಾಡೋ ಅಂಥದ್ದು. ನಿಮ್ಮ ಹತ್ರ ಇದು ಇಲ್ಲ ಅಂದರೆ ಸಣ್ಣದೊಂದು ಬಟ್ಲು, ಯಾವುದಾದ್ರು ಒಂದು ಚಿಕ್ಕ ಬಟ್ಲಲ್ಲಿ ಅಕ್ಕಿ ತುಂಬಿ ಬೆಳ್ಳಿ ವಿಗ್ರಹ ಇಲ್ಲ ಅಂದರೆ ಹಿತ್ತಾಳೆದು, ತಾಮ್ರದ್ದು ಯಾವ್ದಾರ ವಿಗ್ರಹನ ಇಟ್ಟು ಪೂಜೆ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಲಕ್ಷ್ಮಿ ಅವರ ಮನೆಯಲ್ಲಿ ತುಂಬ ಚೆನ್ನಾಗಿ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತೀನಿ. ಇದು ನಮ್ಮ ಮನೆಯಲ್ಲಿ ಇದು ನನ್ನ ಹತ್ರ ಇದೆ, ಸೊ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಬೆಳ್ಳಿದೇ ಬೇಕು ಅಂತ ಏನಿಲ್ಲ, ಹಿತ್ತಾಳೆದು, ತಾಮ್ರದ್ದು, ಮಣ್ಣಿಂದಿದ್ರೆ ಇನ್ನೂ ಶ್ರೇಷ್ಠ. ಆ ಥರದ್ದು ತೊಗೊಂಡು ಬಂದ್ಬೇಕಾದ್ರೆ ನಾವು ಪೂಜೆ ಮಾಡ್ಬೋದು. ಕೆಲವೊಮ್ಮೆ ಜಾಸ್ತಿ ಕರ್ಪೂರನ ನಾನು ಒಂದೊಂದ್ಸತಿ ಒಂದು 1/4 kg ತಂದು ಇಟ್ಕೊಂಡ್ಬಿಡ್ತೀನಿ. ಆವಾಗ ಕರ್ಪೂರ ಬೇಗ ಕರ್ಗೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಈ ಥರ ಡಬ್ಬಿನಲ್ಲಿ ಫಿಲ್ ಮಾಡ್ಕೊಳ್ತೀನಿ. ಸೊ ಟೈಟ್ ಒಂದು ಏರ್ ಟೈಟ್ ಕಂಟೈನರಲ್ಲಿ ಈ ಥರ ಫಿಲ್ ಮಾಡ್ಕೊಳ್ತೀನಿ. ಮಾಡ್ಕೊಂಡಾದ್ಮೇಲೆ ಒಂದು 10 ಕಾಳಷ್ಟು ಈ ಕರಿಮೆಣಸು, ಈ ಥರ ಕರಿಮೆಣಸನ್ನ ಈ ಡಬ್ಬದಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಡೋದ್ರಿಂದ, ಈ ಥರ ಟೈಟ್ ಕಂಟೈನರಲ್ಲಿ ಹಾಕಿರೋದ್ರಿಂದ ಕರ್ಪೂರ ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಏನೂ ಹಾಳಾಗೋದಿಲ್ಲ. ಸಾಮಾನ್ಯವಾಗಿ ಇದೆಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೂ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಉಪ್ಪು ಎಷ್ಟು ಇಂಪಾರ್ಟೆಂಟೋ ದೇವ್ರ ಮನೆಯಲ್ಲಿ ಕುಂಕುಮ ಅಷ್ಟೇ ಇಂಪಾರ್ಟೆಂಟು. ಇದು ಕುಂಕುಮ ಮಾತ್ರ ಮನೆಯಲ್ಲಿ ಖಾಲಿ ಆಗದೆ ಇರೋ ಥರ ನೋಡ್ಕೊಳ್ಬೇಕು. ಉಪ್ಪು ಅಷ್ಟೇ, ಮನೆಯಲ್ಲಿ ಉಪ್ಪು ಖಾಲಿ ಆದರೆ ಸಾಲ ಜಾಸ್ತಿ ಆಗತ್ತಂತೆ. ಸೊ ಹಾಗಾಗಿ ನಾನು ಸಾಮಾನ್ಯವಾಗಿ ಇನ್ನೂ ಉಪ್ಪು 1-2 ಪ್ಯಾಕ್ ಇರುವಾಗಲೇ ತಂದಿಟ್ಕೊಳ್ತೀನಿ. ಕುಂಕುಮನೂ ಅಷ್ಟೇ, ಒಂದೊಂದು ಸತಿ ಜಾಸ್ತಿ ತಂದಿಟ್ಕೊಂಡಾಗ ಸಣ್ಣ ಸಣ್ಣ ಹುಳಗಳು, ನೀರೆಲ್ಲ ಬಿದ್ದಾಗ, ನಾವೆಲ್ಲ ಒಂದೊಂದು ಸತಿ ಇಡ್ತಾ ಇರುವಾಗ ನೀರೇನಾದ್ರು ಟಚ್ ಆದರೆ ಅದು ಸಣ್ಣ ಸಣ್ಣ ಹುಳಗಳಾಗುತ್ತೆ. ಒಂದೊಂದು ಟೈಮು ಗಾಳಿಗೇ ಹುಳ ಆಗೋಗುತ್ತೆ. ಸೊ ಅಂಥ ಟೈಮಲ್ಲಿ ಒಂದೊಂದು ಕರ್ಪೂರನ ನೋಡಿ ಈ ಥರ ಇದ್ರ ಒಳಗಡೆ ಇಟ್ಟರೆ ಸಾಕು, ಒಂದೊಂದು ಕರ್ಪೂರನ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಿ. ಇದು ಒಂಚೂರು ಹುಳ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಕುಂಕುಮ ಹಾಳಾಗೋದಿಲ್ಲ. ಸೊ ಆಮೇಲೆ ಇನ್ನೊಂದು ಕುಂಕುಮನ ಯಾವಾಗಲೂ ಅಷ್ಟೇ ತರುವಾಗ ನಾವು ನೋಡಿ ತರಬೇಕು. ಈ ಥರ ಹಿಂಗೆ ಹಚ್ಕೊಂಡಾಗ ನೋಡಿ, ಇವಾಗ ಏನು ಇದು ಕೈಗೇನು ಅಷ್ಟೊಂದು ಅಂಟ್ಕೊಂಡಿಲ್ಲ. ಕೆಲವೊಂದು ಕುಂಕುಮಗಳು ತಗೊಂಡು ಬಂದು ಹಣೆಗೆ ಇಟ್ಕೊಂಡ್ರೆ 3 ದಿನ ಆದರೂ ಹೋಗೋದಿಲ್ಲ. ಅದೇ ಹಂಗೆ ಅದ್ರ ಕಲರು ಹಾಗೆ ಇರುತ್ತೆ, ಅದು ತುಂಬ ಕೆಮಿಕಲ್ ಇರುತ್ತೆ. ಆ ಥರ ಕುಂಕುಮನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ದೀಪ ಹಚ್ಚಿರ್ತೀವಿ, ಸೊ ದೇವಸ್ಥಾನದಲ್ಲೆಲ್ಲ ಒಂಥರ ಗಮ್ ಅಂತ ವಾಸನೆ ಬರ್ತಾ ಇರುತ್ತೆ. ನಮ್ಮ ಮನೆಗಳಲ್ಲೂ ಅದೇ ಥರ ಬರಬೇಕು ಅಂದರೆ ನೀವೇನು ಮಾಡಿ ಅಂದರೆ, ದೀಪ ಹಚ್ಚಿದ್ದಾದ್ಮೇಲೆ ಒಂದು ಅರ್ಧದಷ್ಟು ಕರ್ಪೂರನ ಆ ಎಣ್ಣೆ ಒಳಗಡೆ ಈ ದೀಪದೊಳಗಡೆ ಹಾಕಿದ್ರೆ ಆಯಿತು. ನೋಡಿ, ಅದು ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ.
ಇದೊಂದು ಟಿಪ್ನ ಮಾತ್ರ ಫಾಲೋ ಮಾಡಿ. ನಮಗೇನಾದರೂ ಮನೆಯಲ್ಲಿ ಕೆಟ್ಟದ್ದೇನಾದ್ರು ಅನಿಸ್ತಾ ಇದ್ದರೆ ಇದು ಕರ್ಪೂರ ಹಾಕಿ ದೀಪನ ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ ಒಂದು ಅರ್ಧ ಕರ್ಪೂರನ ಈ ಥರ ನಾನು ಯಾವಾಗಲೂ ಅಷ್ಟೇ ದೀಪ ಹಚ್ಚಿದಾಗ ಒಂದು ಅರ್ಧ ಎರಡಕ್ಕೂ ಅರ್ಧ ಕರ್ಪೂರ ಹಾಕಿ ಹಚ್ಚುತ್ತೀನಿ. ತುಂಬಾ ಒಳ್ಳೆಯದು, ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಎಣ್ಣೆ, ಸೊ ಒಬ್ಬೊಬ್ಬರು ಮನೆಯಲ್ಲಿ ದೀಪಕ್ಕೆ ಒಂದೊಂದು ಥರದ ಎಣ್ಣೆನ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ದೀಪ ಹಚ್ಚೋದಕ್ಕೆ. ದೇವ್ರ ಮನೇಲಿ ಕಲ್ಪತರು ಅಂತಾರೆ ಕೊಬ್ಬರಿ ಎಣ್ಣೆನ. ಸೊ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಕೊಬ್ಬರಿ ಎಣ್ಣೆ. ಸೊ ಹಾಗಾಗಿ ಮನೆಯ ಅಭಿವೃದ್ಧಿಗೆ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದಂತೆ. ಹಂಗಾಗಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ನಮ್ಮ ಮನೆಯಲ್ಲಿ. ಈ ಕಂಫರ್ಟ್ ಬಾಟಲ್ನ ಯೂಸ್ ಮಾಡ್ತೀನಿ. ಇದನ್ನು ಬಿಸಾಕೋದಿಲ್ಲ. ಕಂಫರ್ಟ್ ಕ್ಲಾಸ್ ಆದಮೇಲೆ ಆಯಿಲ್ನ ತುಂಬೋದಕ್ಕೆ ಫಿಲ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿರ್ತೀನಿ. ನೀವು ನೋಡ್ಬೋದು ಈ ಕಂಫರ್ಟ್ ಬಾಟಲಲ್ಲಿ ಕ್ಯಾಪು ಹೊರ್ಗಡೆಯಿಂದ ಕ್ಲೋಸ್ ಆಗುತ್ತೆ. ಇವಾಗ ಎಲ್ಲ ಬಾಟಲ್ಗಳು ಹೊರ್ಗಡೆಯಿಂದ ಕ್ಲೋಸ್ ಆದರೆ ಈ ಕಂಫರ್ಟ್ ಬಾಟಲು ಒಳಗಡೆಯಿಂದ ಕ್ಲೋಸ್ ಆಗುತ್ತೆ ಕ್ಯಾಪು. ತುಂಬಾ ಚೆನ್ನಾಗಿರುತ್ತೆ. ಆಯಿಲ್ಲು ಈಚೆ ಸೋರ್ದಂಗೆ ಅದು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಕಂಫರ್ಟ್ ಬಾಟಲ್ ನನಗೆ ತುಂಬ ಇಷ್ಟ. ಮತ್ತು ಯಾವುದೇ ಎಣ್ಣೆ ಆಗಲಿ ನಾವು ಯೂಸ್ ಮಾಡೋ ಎಣ್ಣೆಗೆ ಒಂದೆರಡು ಕರ್ಪೂರನ ಹಾಕಿಡೋದ್ರಿಂದ ದೀಪ ನಿಧಾನವಾಗಿ ಸಂಜೆ ತನಕ, ಬೆಳಗ್ಗೆ ಹಚ್ಚಿದ್ರೆ ಸಂಜೆ ತನಕ ಉರಿಯುತ್ತೆ. ಮತ್ತು ದೇವಸ್ಥಾನದಲ್ಲಿ ಹಚ್ಚಿದಾಗ ಒಂದು ಫೀಲ್ ಬರುತ್ತಲ್ಲ, ಆ ಥರ ಗಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಕರ್ಪೂರ ಹಾಕೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗ್ಲೂ ಒಂದೆರಡು ಕರ್ಪೂರನ ಈ ಎಣ್ಣೆ ಬಾಟಲಿಗೆ ಹಾಕಿ ಇಟ್ಕೊಳ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರಾ, ದೇವ್ರ ಪಾತ್ರೆನ ತೊಳೆಯೋದಕ್ಕೆ ನೀವು ಏನು ಯೂಸ್ ಮಾಡ್ತೀರಾ ಅಂತ. ಹಿತ್ತಾಳೆದೆಲ್ಲ ತೊಳೆಯೋದಕ್ಕೆ ನಾನು ಹಿತ್ತಾಳೆ ತಾಮ್ರದ್ದು ಸ್ವಲ್ಪ ಹುಣಸೆಹಣ್ಣನ್ನ ತೊಗೊಂಡು ಮೊದಲು ಹಚ್ಚಿ ಇಟ್ಬಿಡ್ತೀನಿ. ಈ ಥರ ನೀಟಾಗಿ ಎಲ್ಲ ಕಡೆ ಹುಣಸೆಹಣ್ಣನ್ನ ಸ್ಪ್ರೆಡ್ ಮಾಡಿ ಇಟ್ಟಿದ್ರೆ ಅದೆಲ್ಲ ಸ್ವಲ್ಪ ಕೊಳೆ ಏನಾದರೂ ಇದ್ದರೆ ನೀಟಾಗಿ ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷ ಅದನ್ನು ಹಾಗೆ ಎತ್ತಿಡ್ತೀನಿ. ನೆಕ್ಸ್ಟು ನಾನಿಲ್ಲಿ ಬೆಳ್ಳಿ ಐಟಮ್ಸ್ನ ತೊಳೆಯೋದಕ್ಕೆ ಸ್ವಲ್ಪ ಸಬೀನ ತೊಗೊಂಡಿದ್ದೀನಿ. ಅದಕ್ಕೆ ಟೂತ್ಪೇಸ್ಟು ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸಬೀನ ಮತ್ತು ಟೂತ್ಪೇಸ್ಟ್ನ ಕಲಿಸ್ಕೊಂಡು ಒಂದು ಬಿಳಿ ಬಟ್ಟೆ ತೊಗೊಂಡ್ರೂ ಆಯಿತು. ಇಲ್ಲಾಂದರೆ ಕೈಯಿಂದನೇ ತೊಳೆಯೋದಾದರೆ ತೊಳಿಬೋದು. ಇಲ್ಲಾಂದರೆ ನಾನು ಟೂತ್ ಬ್ರಷ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಅಂತಲೇ ಒಂದು ಹೊಸ ಟೂತ್ ಬ್ರಷ್ನ, ಅದರಲ್ಲಿ ಸಣ್ಣ ಸಣ್ಣ ವಿಗ್ರಹಗಳೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಆ ಸಂದಿಯಲ್ಲೆಲ್ಲ ಗಲೀಜಿರುತ್ತಲ್ವ ಅದೆಲ್ಲ ನೀಟಾಗಿ ಬರುತ್ತೆ. ತೊಳೆದಿದ್ದಾದಮೇಲೆ ಎಷ್ಟು ಶೈನಿಂಗಾಗಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹುಣಸೆಹಣ್ಣು ಹಚ್ಚಿಟ್ಟಿದ್ದಿರ್ತೀನಲ್ವ ಅದಕ್ಕೇ ಈ ಸಬೀನ ಇದು ಕಲಸಿಟ್ಟಿದ್ದೀನಲ್ಲ ಇದನ್ನು ತೊಗೊಂಡು ಈ ಟೂತ್ ಬ್ರಷ್ಟು ಈ ಸಂದಿಯಲ್ಲಿರೋದೆಲ್ಲ ನೀಟಾಗಿ ಹೋಗುತ್ತೆ. ಈ ಥರ ನೀಟಾಗಿ ಉಜ್ಕೊಳ್ತೀನಿ. ತುಂಬ ಕ್ಲೀನಾಗಿ ಅದು ವಾಶ್ ಆಗುತ್ತೆ. ಎಲ್ಲ ಕಪ್ಪಗಿರೋ ಕಲೆಗಳೆಲ್ಲ ಹೋಗಿ ನೀಟಾಗಿರುತ್ತೆ. ಇದು ನಾನು ಎರಡೂ ಥರದ್ದು ಬೆಳ್ಳಿದು ಮತ್ತು ಹಿತ್ತಾಳದೆರಡೂ ತೊಳೆಯೋದನ್ನ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಫೋಟೋಗೆಲ್ಲ ಕುಂಕುಮ ಗಂಧ ಎಲ್ಲ ಇಡ್ತೀವಲ್ವ, ಅದು ತುಂಬ ದಿನ ಇರಬೇಕು, ಬೀಳ್ದನೇ ನೀಟಾಗಿರಬೇಕು ಅಂದರೆ ಇವಾಗ ನಾನಿಲ್ಲಿ ಮೊದಲು ಗಂಧನ ತಗೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಗಂಧ. ಆಮೇಲೆ ಇದು ಜವೇದಿ ಪೌಡರ್ ಅಂತ ನೋಡಿ, ಈ ಥರ ಇರುತ್ತೆ. ಈ ಕಲರ್ ಇರುತ್ತೆ. ಇದೆಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಇಷ್ಟಕ್ಕೆ 30 ರೂಪೀಸ್. ಇದು ದೊಡ್ಡ ಬಾಟ್ಲೂ ಸಿಗುತ್ತೆ. ನಾನು ಇಷ್ಟು ಮಾತ್ರ ತೊಗೊಂಬಂದಿದ್ದೀನಿ. ಒಂದು ಚಿಟಿಕೆಯಷ್ಟು ಜವೇದಿ ಪೌಡರ್. ಇದು ಗಮ್ ಅಂತ ಸುವಾಸನೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಪನ್ನೀರ್ ಅಂತ ಸಿಗುತ್ತೆ, ಅದೇನಾದ್ರು ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ನನ್ನ ಹತ್ರ ರೋಸ್ ವಾಟರ್ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಗಮ್ ಅಂತ ವಾಸನೆ ಬರುತ್ತೆ. ಒಂಚೂರು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಗಂಧ, ಜವೇದಿ ಪೌಡರು ಮತ್ತು ರೋಸ್ ವಾಟರು ಇದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡೋದ್ರಿಂದ ತುಂಬ ದಿನ ಅದು. ಕೆಲವೊಮ್ಮೆ ನೋಡ್ಬೋದು ನೀವು, ಬರೀ ಗಂಧನ ಇಟ್ಟಾಗ ಅದು ಸಂಜೆ ಒಳಗೇ ಕುಂಕುಮ ಸಮೇತ ಬಿದ್ದೋಗಿರುತ್ತೆ. ಸೊ ಈ ಥರ ಮಾಡಿ ಹಚ್ಚೋದ್ರಿಂದ ಒಂದು ವಾರ ಆದರೂ ಬರುತ್ತೆ, ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ರಾಯರ ಫೋಟೋಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನೀಟಾಗಿ ದಪ್ಪ ಲೇಯರಲ್ಲಿ ಹಾಕ್ಕೊಳ್ಬೋದು. ಆಮೇಲೆ ತುಂಬ ಚೆನ್ನಾಗಿರುತ್ತೆ, ಅದು ಬೀಳೋದಿಲ್ಲ. ರೌಂಡ್ ಶೇಪಲ್ಲಿ ನೀಟಾಗಿ ಹಚ್ಕೋಬೋದು. ಸೊ ಈ ಥರ ಮಾಡ್ಬೋದು. ಪ್ರತಿ ಶುಕ್ರವಾರ ನಾವು ಏನೇ ಥರದ ಹಣ್ಣುಗಳು ನೈವೇದ್ಯಕ್ಕೆ ನಾವೇನೇ ಮಾಡಿರೋದನ್ನ ಇಟ್ಟು ಪೂಜೆ ಮಾಡೋದಕ್ಕಿಂತ
ಕಡಲೆ ಸಕ್ಕರೆ. ಸೊ ಇದು ಕಡಲೆ ಸಕ್ಕರೆನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತಂತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಕಡಲೆ ಸಕ್ಕರೆನ ಇಟ್ಕೊಂಡಿದ್ದೀನಿ, ಇಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಇಟ್ಟು ನೈವೇದ್ಯಕ್ಕೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತಂತೆ. ಸೊ ಹಾಗಾಗಿ ಇದನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಕೆಲವೊಂದು ಸಂಪ್ರದಾಯಗಳನ್ನ ಜಾಸ್ತಿ ನಾನು ಬೇರೆಯವ್ರ ಹತ್ರ ಹೇಳೋದನ್ನ ಕೇಳಿಸ್ಕೊಳ್ತಾ ಇರ್ತೀನಿ. ನನ್ನ ಫ್ಯಾಮಿಲಿ ಒಳಗೇ ತುಂಬ ಜನ ಬಿಲೀವ್ ಮಾಡ್ತೀವಿ ನಾವು, ಹಂಗಾಗಿ ನಮ್ಮ ಆಂಟಿಯವರೆಲ್ಲ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ದೊಡ್ಡವರು ಅವ್ರು ಹೇಳಿದ್ನ ಫಾಲೋ ಮಾಡ್ತೀನಿ. ಇದೊಂದು ಕಡಲೆ ಸಕ್ಕರೆನ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಸೊ ಹಾಗಾಗಿ ಇದನ್ನು ಇಟ್ಟು ಪೂಜೆ ಮಾಡ್ತೀನಿ. ಕೆಲವೊಮ್ಮೆ ಮನೆಗೆ ಯಾರಾದರೂ ಬಂದಿರ್ತಾರೆ, ಕೆಟ್ಟ ದೃಷ್ಟಿ, ಎಲ್ಲರೂ ಅಲ್ಲ, ಒಬ್ಬೊಬ್ಬರು ಕಣ್ಣು ದೃಷ್ಟಿ ಸರಿ ಇರಲ್ಲ, ಅಂಥವರು ಬಂದೋದಾಗ ಅವ್ರದ್ದು ಏನೇ ಕೆಟ್ಟ ದೃಷ್ಟಿ ಬರದೇ ಇರಲಿ ಅಂತ ದೇವ್ರ ಮನೆಯಲ್ಲಿ ಒಂದು 4 ಲವಂಗ, ಆಮೇಲೆ ಒಂದು ಸ್ವಲ್ಪ ಸೋಂಪು ಕಾಳು. ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಸೋಂಪು ಕಾಳು, ಆಮೇಲೆ ಕರಿಮೆಣಸು. ಈ ಕಪ್ಪು ಮೆಣಸು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಕಣ್ಣು ದೃಷ್ಟಿಗೆ ಅಷ್ಟೇ ಇದಿಷ್ಟನ್ನು ಒಂದು ದೇವ್ರ ಮನೆಯಲ್ಲಿ ಎಲ್ಲಾದರೂ ಒಂದು ಕಡೆ ಮೂಲೆಯಲ್ಲಿ ಎತ್ತಿಟ್ಬಿಡ್ಬೇಕು. ಸೊ ಅದು ಯಾವುದೇ ರೀತಿಯ ಕೆಟ್ಟ ದೃಷ್ಟಿ, ಕೆಲವೊಬ್ಬರು ಬಂದು ಹೋದರೆ ಸಾಕು ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ, ಅಬ್ಸರ್ವ್ ಮಾಡಿರ್ಬೋದು, ಅಂಥದನ್ನೆಲ್ಲ ಹೋಗ್ಲಾಡ್ಸುತ್ತೆ. ಇದಿಷ್ಟನ್ನು ದೇವ್ರ ಮನೆಯಲ್ಲಿ ಯಾವಾಗಲೂ ಇಟ್ಟಿರಿ. ತಿಂಗಳಿಗೆ ಒಂದ್ಸತಿ ಇದನ್ನು ಚೇಂಜ್ ಮಾಡ್ತಾರೆ, ಇದನ್ನು ಬಿಸಾಕಿ ಬೇರೆದನ್ನು ಹಾಕಿ ಇಟ್ಕೊಳ್ತಾ ಇದ್ರೆ ತುಂಬಾ ಒಳ್ಳೆಯದು. ಸೊ ಇದು ಕಪ್ಪು ಮೆಣಸು, ಲವಂಗ ಮತ್ತು ಓಂ ಕಾಳು, ಇದಿಷ್ಟನ್ನು ನಾನು ದೇವ್ರ ಮನೆಯಲ್ಲಿ ಒಂದು ಮಣ್ಣಿನ ದೀಪದಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ. ಇದೊಂದು ಟಿಪ್ಸ್ನ ನಾನು ಎಲ್ಲ ವಿಡಿಯೋಗಳಲ್ಲೂ ಶೇರ್ ಮಾಡ್ತಾ ಇರ್ತೀನಿ, ಪೂಜೆ ಲಾಗ್ ಮಾಡಿದಾಗೆಲ್ಲ. ಇದು ನೋಡಿ, ಈ ಥರ ತುಪ್ಪದ ಬತ್ತಿನ ನಾನು ತುಪ್ಪದಲ್ಲಿ ಹಾಕಿ ನೆನೆಸಿ ಇಟ್ಕೊಂಡಿರ್ತೀನಿ. ಇದನ್ನು ನಾನು ಪೂಜೆ ಮಾಡುವಾಗೆಲ್ಲ ಮಣ್ಣಿನ ದೀಪದಲ್ಲಿ ನೋಡಿ, ಈ ಥರ ಒಂದು ಮಣ್ಣಿಂದು ಇದನ್ನು ತೊಗೊಂಡಿದ್ದೀನಿ. ಇಲ್ಲಿ ಹೋಲ್ಡರ್ ಕೂಡ ಇದೆ, ತುಂಬ ಚೆನ್ನಾಗಿದೆ ಇದು. ಇದರಲ್ಲಿ ಹಾಕಿ ನಾನು ಪ್ರತಿ ಸತಿ ಪೂಜೆ ಮಾಡುವಾಗ್ಲೂ 2 ಬತ್ತಿನ ಹಚ್ಚಿ ತುಪ್ಪದ ದೀಪನ ಹಚ್ತೀನಿ. 2, 4, 6 ಈ ಥರ ಎಷ್ಟಾದರೂ ಹಚ್ಬೋದು, ಹಚ್ಚಿ ಪೂಜೆ ಮಾಡ್ತೀನಿ. ಈ ಥರ ಮಣ್ಣಿನ ದೀಪದಲ್ಲಿ ತುಪ್ಪದ ಬತ್ತಿನ ಹಚ್ಚಿ ದೇವರಿಗೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ಕಾಮಧೇನು ಕ್ಷೇತ್ರದಲ್ಲಿ ನನಗೊಬ್ಬರು ಅರ್ಚಕರು ಹೇಳಿದರು. ಸೊ ಅದನ್ನು ನಾನು ತುಂಬ ದಿನಗಳಿಂದ ಫಾಲೋ ಮಾಡ್ತೀನಿ. ನಾನು ಎಷ್ಟೊಂದು ನನ್ನ ಪೂಜಾ ಲಾಗ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತು ಕೂಡ ಅದನ್ನು ಮಾಡಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಥರ ಮಣ್ಣಿನ ದೀಪದಲ್ಲಿ ತುಪ್ಪದ ಬತ್ತಿನ ಇಟ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ರಾಯರಿಗಂತೂ ತುಂಬಾ ಇಷ್ಟ ಆಗತ್ತೆ ಸೊ ತುಪ್ಪದ ದೀಪ ಹಚ್ಚೋದು. ಹಾಗಾಗಿ ನಾನು ಇದನ್ನು ಯಾವಾಗ ಪೂಜೆ ಮಾಡಿದ್ರು ಅಷ್ಟೇ ಇದನ್ನು ಫಾಲೋ ಮಾಡ್ತೀನಿ. ಇನ್ನು ನೆಕ್ಸ್ಟು ದೇವ್ರ ಮನೇಲಿ ಉಂಡಿನ ಇಟ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಇದನ್ನು ಹೇಳ್ತಾನೆ ಇರ್ತೀನಿ, ಇದ್ರ ಬಗ್ಗೆ ಒಂದು ಲಾಂಗ್ ವಿಡಿಯೋನೂ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಬಂದಾಗ ನಾನು ಇದನ್ನು ಓಪನ್ ಮಾಡಿ ಇದರಲ್ಲಿ ಏನಿರುತ್ತೋ ಅದರ ದುಡ್ಡಲ್ಲಿ ನಾನು ಅಮ್ಮನವರಿಗೆ, ಲಕ್ಷ್ಮಿಗೆ ಏನು ಬೇಕೋ ಬೆಳ್ಳಿ ಐಟಮ್ಸು ಇಲ್ಲ ಏನಾದರೂ ದೇವರಿಗೆ ನಾನು ತಗೊಳ್ತೀನಿ. ಇದು ಉಂಡಿನ ನಾನು ಪ್ರತಿ ಟೈಮು ವಾರಕ್ಕೆ ಪೂಜೆ ಮಾಡಿದಾಗ ನಾನು, ನನ್ನ ಹಸ್ಬೆಂಡು ಎಲ್ಲರೂ ಇದಕ್ಕೆ ಎಷ್ಟಿರುತ್ತೋ ನಮ್ಮ ಹತ್ರ 50 ರೂಪಾಯಿ 100 ರೂಪಾಯಿ ಎಷ್ಟಿದ್ರೂ ಇದಕ್ಕೆ ಉಂಡಿಗೆ ಹಾಕ್ತಾ ಇರ್ತೀವಿ. ಈ ಉಂಡಿನ ತುಂಬಿಸಿ ಆಮೇಲೆ ನಾನು ವರಮಹಾಲಕ್ಷ್ಮಿಗೆ ಏನಾದರೂ ಇದರಲ್ಲಿ ತಗೊಳ್ತೀನಿ. ಗಂಧದ ಕಡ್ಡಿ ನಿಧಾನವಾಗಿ ಉರಿಬೇಕು ಅಂದರೆ, ಸೊ ಅದು ಎಲ್ಲೂ ಮತ್ತು ಗಮ್ಮಂತ ಸುವಾಸನೆ ಜಾಸ್ತಿ ಬರಬೇಕು ಅಂದರೆ ಈ ಥರ ಸ್ವಲ್ಪ ನೀರನ್ನ ಹಚ್ಕೊಂಡು ಒಂದು ಲೋಟದಲ್ಲಿ ನೀರು ತೊಗೊಳ್ಳಿ. ಈ ಥರ ನೀರನ್ನ ತಗೊಂಡು ನೋಡಿ, ಈ ಥರ ಒಂದು ಸ್ವಲ್ಪ ಇದಕ್ಕೆ ಹಚ್ಕೊಳ್ಬೇಕು ಫುಲ್ಲು. ಇಲ್ಲಾಂದರೆ ರೋಸ್ ವಾಟರ್ ಬೇಕಾದ್ರೂ ಇದ್ದರೆ ಹಚ್ಕೊಳ್ಬೋದು. ಕೆಲವರೆಲ್ಲ ಆಯಿಲ್ ಹಚ್ಕೊಳ್ತಾರೆ, ಆಯಿಲ್ ಹಚ್ಕೊಂಡ್ರೆ ಬೇಗ ಹುರಿದೋಗುತ್ತೆ. ನೀರು ಹಚ್ಕೋಬೇಕು. ನೀರು ಹಚ್ಕೊಂಡ್ರೆ ನಿಧಾನವಾಗಿ ಸ್ವಲ್ಪ ವಾಸನೆನೂ ಚೆನ್ನಾಗಿ ಬರುತ್ತೆ, ಇನ್ನೂ ಚೆನ್ನಾಗಿ ಸ್ಮೆಲ್ಲು ಚೆನ್ನಾಗಿ ಅನಿಸುತ್ತೆ ಗಂಧದ ಕಡ್ಡಿ ಹಚ್ಚಿದಾಗ. ನೋಡಿ ಈ ಥರ ಹಚ್ಚಿ ನಾವು ಗಂಧದ ಕಡ್ಡಿನ ಹಚ್ಚಿ ಪೂಜೆ ಮಾಡೋದ್ರಿಂದ ತುಂಬ ನಿಧಾನವಾಗಿ ತುಂಬ ಹೊತ್ತು ಉರಿಯುತ್ತೆ ಗಂಧದ ಕಡ್ಡಿ. ಗಂಧದ ಕಡ್ಡಿ ಹಚ್ಚಿದಾಗ ಅದರದ್ದು ಡಸ್ಟ್ ಎಲ್ಲ ಬೀಳ್ದು ದೇವ್ರ ಮನೆಯಲ್ಲಿ ಗಲೀಜು ಆಗಬಾರ್ದು ಅಂದರೆ ಈ ಥರದ್ದು ತುಂಬ ಜನ ಇವಾಗ ಯೂಸ್ ಮಾಡ್ತಾರೆ. ನಾನು ಮೊದಲು ಇದು ಸ್ಟೀಲ್ದು ತೊಗೊಂಡಿದ್ದೆ, ಈ ಥರದ್ದು ಸ್ಟೀಲ್ದಿತ್ತು. ಇವಾಗ ಇದಕ್ಕೇ ನಾನು ಗಂಧದ ಕಡ್ಡಿನ ಫಿಲ್ ಮಾಡಿ ಇಡೋದಕ್ಕೆ ಯೂಸ್ ಮಾಡ್ತೀನಿ. ನೋಡಿ ಇದರಲ್ಲಿ ಫಿಲ್ ಮಾಡಿ ಇಟ್ಕೊಳ್ತೀನಿ.
ಈಗ ಹಿತ್ತಾಳೆದು, ಇದು ಕಾಮಧೇನು ಕ್ಷೇತ್ರಕ್ಕೆ ಹೋದಾಗ ತೊಗೊಂಡಿದ್ದು. ನನಗೆ ಹಿತ್ತಾಳೆದು ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ನಾವಿಲ್ಲಿ ಎಲ್ಲಿ ಚಿಕ್ಕ ಜಾಗ ಬೇಕಾದ್ರೂ ಅಲ್ಲೇ ಇಟ್ಕೊಳ್ಬೋದು. ದೇವ್ರ ಮನೇಲಿ ಇಟ್ಟು ಹಚ್ಚೋದ್ರಿಂದ ಈ ಡಸ್ಟ್ ಎಲ್ಲ ಇಲ್ಲೇ ಬಿದ್ದಿರುತ್ತೆ. ನಾವು ನೀಟಾಗಿ ಅದನ್ನು ಎತ್ತಿ 2 ಡೇಸ್ಗೊಂದ್ಸತಿ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲ ವಾರಕ್ಕೊಂದ್ಸತಿ ಅದನ್ನು ಹೆಚ್ಚಿ ಆಚೆ ಹಾಕಿ ಕ್ಲೀನ್ ಮಾಡ್ಕೊಳ್ಬೋದು. ಇದೊಂದು ತುಂಬಾ ಚೆನ್ನಾಗಿರುತ್ತೆ. ಇದು ಎಲ್ಲ ಕಡೆ ಗ್ರಂಥಿಗೆ ಅಂಗಡಿಗಳಲ್ಲಿ, ಪಾತ್ರೆ ಅಂಗಡಿಲಿ ಎಲ್ಲ ಕಡೆ ಸಿಗುತ್ತೆ ಇದು.